Praise the Lord. Greetings to you all in the name of our Lord and Savior Jesus Christ. Today's Bible verse, the book of Daniel chapter 4 verse 18. You can, because the Spirit of the Holy God is in you. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 18ನೇ ವಚನ. ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿರುವುದರಿಂದ ನೀನು ಶಕ್ತನೇ ಸರಿ. ಇಲ್ಲಿ ಈ ಮಾತನ್ನ ಅರಸನಾದ ನೆಬೂಕದ್ನೆಚ್ಚರನು ದಾನಿಯೇಲನನ್ನು ಕುರಿತು ಹೇಳ್ತಾ ಇದ್ದಾನೆ. ಇಲ್ಲಿ ಯಾವುದಕ್ಕೆ ಶಕ್ತನೆಂಬುದಾಗಿ ಹೇಳ್ತಾ ಇದ್ದಾನೆ ಅಂದರೆ, ಕನಸಿನ ಅರ್ಥವನ್ನು ಹೇಳಲಿಕ್ಕೆ ನೀನು ಶಕ್ತನು, ನಿನ್ನಿಂದ ಮಾತ್ರ ಸಾಧ್ಯ ಎಂಬುದಾಗಿ ಇಲ್ಲಿ ಅರಸನು ಹೇಳ್ತಾ ಇದ್ದಾನೆ. ಯಾಕೆ ಆ ರೀತಿ ಅವನಿಂದ ಸಾಧ್ಯ ಎಂಬುದಾಗಿ ನಾವು ನೋಡುವುದಾದರೆ, ಪರಿಶುದ್ಧ ದೇವರುಗಳ ಆತ್ಮ ನಿನ್ನಲ್ಲಿ ನೆಲೆಗೊಂಡಿದೆ, ನಿನ್ನಲ್ಲಿ ವಾಸವಾಗಿದೆ ಎಂಬುದಾಗಿ ಅವನು ಅಲ್ಲಿ ಸಾಕ್ಷಿ ನುಡಿಯುತ್ತಿರುವುದನ್ನು ನಾವು ಕೇಳುತ್ತಾ ಇದ್ದೇವೆ ಪ್ರಿಯರೇ. ಹೌದು, ದೇವರ ಆತ್ಮ ದಾನಿಯೇಲನಲ್ಲಿ ನೆಲೆಸಿರುವುದರಿಂದ ಅವನು ಅರಸನಾದ ನೆಬೂಕದ್ನೆಚ್ಚರನ ಕನಸಿನ ಅರ್ಥವನ್ನು ತಿಳಿಸಿಕೊಡುತ್ತಾನೆ. ಮುಂದಿನ ಅಧ್ಯಾಯದಲ್ಲಿ ಇದೇ ದಾನಿಯೇಲ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ, ನೆಬೂಕದ್ನೆಚ್ಚರನ ಪತ್ನಿ ಅರಸನಾದ ಬೆಲ್ಶಚ್ಚರನ ತಾಯಿ ಇಲ್ಲಿ ಆ ಮಾತನ್ನು ತಿರುಗಿ ಸಾಕ್ಷಿಯನ್ನು ನುಡಿಯುತ್ತಾ ಇದ್ದಾಳೆ. ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಇದನ್ನು ದಾನಿಯೇಲನನ್ನ ಕುರಿತೇ ಆಕೆ ತಿಳಿಸಿಕೊಡ್ತಾ ಇದ್ದಾಳೆ ಪ್ರಿಯರೇ. ಹಾಗೆಯೇ 14ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅರಸನಾದ ಬೆಲ್ಶಚ್ಚರನು ದಾನಿಯೇಲನನ್ನ ಕುರಿತು ಹೇಳ್ತಾನೆ, ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಸಿ ಪರಮ ಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾಶವು ನಿನಗೆ ಉಂಟು ಎಂಬುದಾಗಿ ನಾನು ಕೇಳಿದ್ದೇನೆ ಎಂಬುದಾಗಿ ಅಲ್ಲಿ ದಾನಿಯೇಲನಿಗೆ ಅವನು ಹೇಳ್ತಾ ಇದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ಇಂಥ ಒಂದು ಸಾಕ್ಷಿಯ ಜೀವಿತ ನನ್ನದು ನಿನ್ನದು ಕೂಡ ಆಗಿರಬೇಕು. ಇವತ್ತು ಅನ್ಯ ಜನರು, ಬೇರೆ ಜನರು ನಿನ್ನನ್ನು ನೋಡಿ ಈ ಮಾತನ್ನು ಹೇಳ್ತಾ ಇದ್ದಾರಾ, ದೇವರ ಆತ್ಮನು ನಿನ್ನಲ್ಲಿ ವಾಸವಾಗಿದೆ ಎಂಬುದಾಗಿ. ಹೌದು, ದೇವರು ಮನುಷ್ಯರಲ್ಲಿ ಬಂದು ವಾಸಿಸಲಿಕ್ಕೆ ಬಯಸುತ್ತಾರೆ, ನಮ್ಮ ಹೃದಯದಲ್ಲಿ ವಾಸಿಸಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ಪ್ರಕಟಣೆ 3:20 ದೇವರ ವಾಕ್ಯ ತಿಳಿಸ್ತದೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನೆಂಬುದಾಗಿ ದೇವರಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ದೇವರು ನಮ್ಮಲ್ಲಿ ಬಂದು ವಾಸ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ನಾವು ಕ್ರಿಸ್ತನನ್ನು ನಂಬುವಂಥವರಾಗಿರಬೇಕು. ಯೋಹಾನ 1:12 ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ನಾವು ಆತನ ಹೆಸರಿನಲ್ಲಿ ನಂಬಬೇಕು, ಕ್ರಿಸ್ತನನ್ನು ನಾವು ನಂಬಬೇಕು. ಆಗ ದೇವರು ನಮಗೆ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸುತ್ತಾರೆ ಪ್ರಿಯರೇ. ನಾವು ಇಲ್ಲಿ ಯಾವುದಕ್ಕೆ ಶಕ್ತರಾಗಿದ್ದೇವೆ? ಅಲ್ಲಿ ಅವನು ಕನಸಿನ ಅರ್ಥವನ್ನು ತಿಳಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಯಾವುದಕ್ಕೆ ಶಕ್ತರಾಗಿ ಈ ಲೋಕದಲ್ಲಿ ಜೀವಿಸಬೇಕು? ದುರಾತ್ಮಗಳು ನಮ್ಮನ್ನು ಎದುರಿಸಿ ನಿಲ್ಲಲಾರದ ಹಾಗೆ ದೇವರ ಆತ್ಮನಿಂದ ನಾವು ಅವುಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ನಾವು ಶಕ್ತರಾಗಬೇಕು. ಅಂಧಕಾರದ ಶಕ್ತಿಗಳ ವಿರೋಧವಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಶಕ್ತರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ನಾವು ನೋಡ್ತೇವೆ, ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ಎಂಬುದಾಗಿ. ಯಾರು ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಅವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು ಎಂಬುದಾಗಿ. ಅವರು ದೆವ್ವಗಳನ್ನು ಬೀಳಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಕೂಡ ಅವರಿಗೆ ಯಾವ ಕೇಡು ಕೂಡ ಉಂಟಾಗುವುದಿಲ್ಲ. ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣವಾಗುವರು. ಈ ವಾಕ್ಯವನ್ನು ದೇವರಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವು ದೇವರನ್ನು ನಂಬುವಾಗ ನಾವು ಕೂಡ ಶಕ್ತರಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅರಣ್ಯಕಾಂಡ 27ನೇ ಅಧ್ಯಾಯ 19ನೇ ವಚನದಲ್ಲಿ ಯೆಹೋವ ದೇವರು ಯೆಹೋಶುವನ ಬಗ್ಗೆ ಈ ರೀತಿ ಹೇಳ್ತಾ ಇದ್ದಾರೆ, ಯೆಹೋಶುವನು ಆತ್ಮವರ ಸಂಪನ್ನನು, ಅವನನ್ನು ಮಹಾಯಾಜಕನಾದ ಎಲ್ಲಾಜಾರನ ಮತ್ತು ಸಮೂಹದವರೆಲ್ಲರ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈಯಿಟ್ಟು ಅವರ ಎದುರಿನಲ್ಲಿ ಅಧಿಕಾರವನ್ನು ಕೊಡಬೇಕು ಎಂಬುದಾಗಿ. ಯಾಕೆ ಈ ಅಧಿಕಾರವನ್ನು ಅವನಿಗೆ ಕೊಡ್ತಾ ಇದ್ದಾರೆ ಅಂದರೆ, ಅವನು ಆತ್ಮವರ ಸಂಪನ್ನನಾಗಿದ್ದನು ಎಂಬುದಾಗಿ. ದೇವರ ಆತ್ಮ ಅವನಲ್ಲಿ ವಾಸಿಸುವಂಥದ್ದಾಗಿತ್ತು ಪ್ರಿಯರೇ. ಇಲ್ಲಿ ಯೆಹೋವ ದೇವರೇ ಯೆಹೋಶುವನ ಕುರಿತು ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. ನಾವು ಯೋಸೇಫನ ಬಗ್ಗೆಯೂ ಕೂಡ ನೋಡುತ್ತೇವೆ. ಆದಿಕಾಂಡ 41ನೇ ಅಧ್ಯಾಯ 38ನೇ ವಚನದಲ್ಲಿ,
ಫರೋಹ ಅರಸನು ಈ ರೀತಿ ಹೇಳ್ತಾ ಇದ್ದಾನೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂಬುದಾಗಿ ಯೋಸೇಫನ ಕುರಿತು ಫರೋಹನು ತನ್ನ ಪರಿವಾರದವರಿಗೆ ತಿಳಿಸುತ್ತಾ ಇದ್ದಾನೆ. ಇವತ್ತು ಬೇರೆ ಜನರು, ನಮ್ಮ ಕುಟುಂಬದವರು, ನಮ್ಮ ಸಮಾಜದವರು, ದೇವರು ನಮ್ಮನ್ನು ಕುರಿತು ಈ ರೀತಿ ಸಾಕ್ಷಿ ನುಡಿಯಲಿಕ್ಕೆ ಸಾಧ್ಯವಾ? ನಾವು ದೇವರ ಮುಂದೆ ಉತ್ತಮ ವ್ಯಕ್ತಿಗಳಾಗಿ ಜೀವಿಸ್ತಾ ಇದ್ದೇವಾ? ನಾವು ದೇವರ ಆತ್ಮನನ್ನು ಪಡೆದುಕೊಂಡವರಾಗಿ ಜೀವಿಸ್ತಾ ಇದ್ದೇವಾ? ನಮ್ಮನ್ನು ನಾವು ಇವತ್ತು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಇವತ್ತೇ ನಾವು ಕರ್ತನನ್ನು ನಂಬೋಣ, ಕರ್ತನಿಗೆ ನಮ್ಮ ಹೃದಯದಲ್ಲಿ ಸ್ವೀಕರಿಸೋಣ. ಆಗ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬಂದು ವಾಸಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ನಮ್ಮನ್ನು ಆಶೀರ್ವದಿಸಿದ್ದೀರಿ ತಂದೆಯ ಸ್ತೋತ್ರಪ್ಪ. ಯೆಹೋಶುವನ ಕುರಿತು ನೀನು ಸಾಕ್ಷಿ ಕೊಟ್ಟಿದ್ದಿ ಸ್ವಾಮಿ. ಯೋಸೇಫನ ಕುರಿತು, ದಾನಿಯೇಲನ ಕುರಿತು ಜನರು ಸಾಕ್ಷಿ ಹೇಳಿದ್ದನ್ನು ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ ದೇವ. ಅವರು ಆತ್ಮವರ ಸಂಪನ್ನರು, ದೇವರ ಆತ್ಮ ಅವರಲ್ಲಿ ಬಂದು ನೆಲೆಗೊಂಡಿದೆ ಎಂಬುದಾಗಿ ಸಾಕ್ಷಿ ನುಡಿದಿದ್ದನ್ನು ಇವತ್ತು ನಮಗೆ ತಿಳಿಸಿಕೊಟ್ಟಿದ್ದೀರಪ್ಪ. ಸ್ತೋತ್ರ ತಂದೆ. ಹೌದು ಕರ್ತನೆ, ಯಾರೆಲ್ಲ ನಿನ್ನನ್ನು ತಮ್ಮ ಹೃದಯದಲ್ಲಿ ಸ್ವೀಕರಿಸುತ್ತಾರೋ ಅವರ ಹೃದಯದಲ್ಲಿ ನೀನು ಬಂದು ವಾಸಿಸುತ್ತೆ ಕರ್ತನೆ. ಅದಕ್ಕಾಗಿ ಸ್ತೋತ್ರಪ್ಪ. ಇವತ್ತು ನಾವೆಲ್ಲರೂ ಕೂಡ ನಿನ್ನನ್ನು ನಮ್ಮ ಹೃದಯದೊಳಗೆ ಸ್ವೀಕರಿಸಿಕೊಳ್ಳುತ್ತೇವಪ್ಪ. ನಿನ್ನನ್ನೇ ನಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮನ್ನು ಆಶೀರ್ವದಿಸಪ್ಪ. ನಮ್ಮ ಹೃದಯದಲ್ಲಿ ಬಾ ಸ್ವಾಮಿ. ನಮ್ಮ ಹೃದಯದ ರಾಜನು ನೀನಾಗಿದ್ದುಕೊಂಡು ನಮ್ಮ ಜೀವಿತವನ್ನು ನೀನು ನಡೆಸು ಕರ್ತನೆ. ನೀನು ನಮ್ಮನ್ನು ಆಶೀರ್ವದಿಸು. ನಿನ್ನ ಮುಂದೆ ನಾವು ಮೆಚ್ಚುಗೆ ಜೀವಿತವನ್ನು ಜೀವಿಸಲಿಕ್ಕೆ ಕೃಪೆ ಮಾಡು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬವರನ್ನು ಆಶೀರ್ವದಿಸು ಕರ್ತನೆ. ಎಲ್ಲ ಜನರು ನಿನ್ನ ಕಡೆಗೆ ತಿರುಗಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಎಲ್ಲ ಜನರು ರಕ್ಷಣೆ ಹೊಂದಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಒಂದು ಆತ್ಮ ಕೂಡ ನಶಿಸಿ ಹೋಗುವುದು ನಿನಗೆ ಇಷ್ಟ ಇಲ್ಲ ಸ್ವಾಮಿ. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ಬಾಳುವುದೇ ನನಗೆ ಇಷ್ಟ ಎಂಬುದಾಗಿ ಹೇಳಿದ್ಯಪ್ಪ. ಹೌದು ಕರ್ತನೆ, ಎಲ್ಲ ಜನರು ನಿನ್ನ ಕಡೆಗೆ ತಿರುಗಲಿಕ್ಕೆ ಕೃಪೆ ಮಾಡಪ್ಪ. ಪ್ರಪಂಚದ ಎಲ್ಲ ಭಾಷೆಯಲ್ಲಿ ನಿಮ್ಮ ವಾಕ್ಯವನ್ನು ಮುದ್ರಿಸಿ ಎಲ್ಲ ಕಡೆ ಅವುಗಳನ್ನು ವಿತರಿಸಲಿಕ್ಕಾಗುವಂತೆ ನಿಮ್ಮ ವಾಕ್ಯವು ದೇಶದ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಪ್ರತಿಯೊಂದೊಂದು ಸ್ಥಳಗಳಿಗೆ, ಮೂಲೆ ಮೂಲೆಗಳಿಗೆ ನಿಮ್ಮ ವಾಕ್ಯ ತಲುಪಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲರೂ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಕರ್ತನೆ, ನಿನ್ನನ್ನೇ ತಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ನಿನ್ನ ಕಡೆಗೆ ತಿರುಗಲಿಕ್ಕೆ ಕೃಪೆ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.